ಬೆಂಗಳೂರು ಜವಾಬ್ದಾರಿ ನನ್ನ ಮಕ್ಕಳಿಗೆ ಸಂಪೂರ್ಣವಾಗಿ ವಹಿಸ್ಕೊಟ್ಟಿದ್ದೀನಿ. ಇಲ್ಲಿ ಬಾಳೆ ಎಲ್ಲ ಹಾಕಿದ್ದೆ. ಹೌದು. ಇಲ್ಲೊಂದು ಸುಮಾರು ಒಂದು 500 ಒಂದು 100ರಿಂದ 150 ಬಾಳೆನ ಈ ಹಂದಿಗಳು ಬಂದು ಎಲ್ಲ ಕೆದಕಿ ಎಲ್ಲ ಮಾಡಿ ಹಾಕಿದ್ದು ಇದರಲ್ಲೇ ಹೋಗ್ಬಿಡ್ತಾ ಇತ್ತು. ಸ್ಪ್ರಿಂಕ್ಲರ್ಸಿಗೆ ಚೇಂಜ್ ಮಾಡಿದ ನಂತರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಮನುಷ್ಯನ ಆರೋಗ್ಯ ಕೆಡುತ್ತೆ, ಎರಡನೇದು ಭೂಮಿ ಹಾಳಾಗುತ್ತೆ. ಹೌದು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವಿವತ್ತು ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ನಮ್ಮ ವಿವರ ಇನ್ಫೋವಾಹಿನಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ನಿಮ್ಮ ಒಂದು ಕೃಷಿಗೆ ನೀವು ಬರಬೇಕಾದಂಥ ಕಾರಣಗಳು, ಹಿನ್ನೆಲೆಗಳು, ನಿಮ್ಮ ಹಿನ್ನೆಲೆ ಮತ್ತು ನೀವು ಕೃಷಿಗೆ ಬಂದಿದ್ದ ಕಾರಣ, ಮತ್ತು ಈ ಪ್ರದೇಶ ನೀವು ಆಯ್ಕೆ ಮಾಡಿಕೊಂಡಿದ್ದು, ಮತ್ತು ಈ ಪ್ರದೇಶದ ಒಂದು ಸೀಮಾವಲೋಕನ ಯಾವ ರೀತಿ ಇತ್ತು ನೀವು ಬಂದಾಗ, ಮತ್ತು ಇವಾಗ ನಾವು ಎಲ್ಲಿದ್ದೀವಿ ಒಂದು ಸೂಕ್ಷ್ಮವಾಗಿ ಹೇಳಿಬಿಡಿ ಸರ್. ಓಕೆ, ನನ್ನ ಹೆಸರು ಚಂದ್ರಶೇಖರಯ್ಯ AS ಅಂತ ಹೇಳಿ. ನಾನು ಮೂಲತಃ ಬೆಂಗಳೂರಿನಲ್ಲೇ ವಾಸ ಇದ್ದಿದ್ದು. ನಾನು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರು. ಐ ವಾಸ್ ಇಂಟು KEB, ಅರ್ಲಿಯರ್ KEBನಲ್ಲಿದ್ದಾಗ ಐ ವಾಸ್ ಇಂಜಿನಿಯರ್ ಓವರ್ ದೇರ್. ಆಫ್ಟರ್ ಮೈ BE ಆ್ಯಂಡ್ ಮಾಸ್ಟರ್ ಡಿಗ್ರಿ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಜಾಬ್ ಸಿಕ್ಕಿದ್ದಕ್ಕೋಸ್ಕರ ಬಿಟ್ಟು ಜಾಬ್ಗೆ ಸೇರಿಕೊಂಡಿದ್ದೆ. ನಂತರ ನನಗೆ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತೇಳಿ KEBಯನ್ನು ಬಿಟ್ಟು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಒಂದು ಇಂಡಸ್ಟ್ರಿ ಮಾಡಿದೆ. ಇಂಡಸ್ಟ್ರಿ ಕೂಡ ಬೆಂಗಳೂರಲ್ಲಿ ನಡೀತಾ ಇದೆ, ಭ್ರಮರ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಅದನ್ನೀಗ ಮಕ್ಕಳಿಗೆ ಬಿಟ್ಕೊಟ್ಟು ನನಗೆ 68 ವರ್ಷ ಆದಾಗ ನಾನು ಒಬ್ಬ ರೈತನ ಮಗ, ನಾನು ಒಂದು ಇದನ್ನು ಮಾಡಬೇಕು ಅಂತ ಮೂಲತಃ ಅದು ಬ್ಲಡ್ ಲೈನಲ್ಲಿ ಇರುತ್ತೆ ಅಂತ ಕಾಣುತ್ತೆ. ಅದು ಒಂದು ಸೆಳೆತ ಇತ್ತು. ಹಾಗಾಗಿ ನಾನು ಇದನ್ನು ಇಲ್ಲಿ ಪರ್ಚೇಸ್ ಮಾಡಿದೆ. ಇದೊಂದು 18 ಎಕರೆ ಜಮೀನು. 2018 ಸರ್? ಅಲ್ಲ, 2021ರಲ್ಲಿ ಪ್ರಥಮವಾಗಿ ಇಲ್ಲಿಗೆ ನೀವು ಬಂದಿದ್ದು 21 ಫೆಬ್ರವರಿ. ನಂತರ ಇಲ್ಲಿ ಬರೀ ಅಡಿಕೆ ಸಪ್ರೇಟ್ ಇಂಡಿಪೆಂಡೆಂಟ್ ಆಗಿತ್ತು, ಮತ್ತು ತೆಂಗು ಇಂಡಿಪೆಂಡೆಂಟ್ ಆಗಿತ್ತು, ಮತ್ತೇನೂ ಇರಲಿಲ್ಲ. ಹೌದು. ಈಗ ನಾನು ಬಂದ ನಂತರ ಅದನ್ನೆಲ್ಲ ಒಂದು ಅಗ್ರಿಕಲ್ಚರ್ನ ಅರ್ಥ ಮಾಡಿಕೊಂಡು ಇದ್ದಿದ್ದ ಡ್ರಿಪ್ ಇರಿಗೇಷನ್ ಎಲ್ಲ ತೆಗೆದು ಹಂತವಾಗಿ ಎಲ್ಲ ತುಂತುರು ನೀರಾವರಿ ರಿಂಕ್ಲರ್ಸ್ ಅಂತ ಹೇಳಿ ಅದನ್ನು ಹಾಕಿದ್ದೀನಿ. ಮುಂದೆ ನೀವು ಅದನ್ನೆಲ್ಲ ನೋಡ್ಬೋದು, ತೋರಿಸ್ತೀನಿ. ಅದನ್ನೆಲ್ಲ ಹಾಕಿದ ನಂತರ ಬೆಳವಣಿಗೆ ತುಂಬ ಚೆನ್ನಾಗಾಯಿತು. ಅದಕ್ಕೂ ಮುಂಚೆ ಭಾಳ ಕುಂಠಿತವಾಗಿತ್ತು 2 ವರ್ಷ. ಇದನ್ನು ಮಾಡಿದ ನಂತರನೇ ಬೆಳವಣಿಗೆ ನನಗೆ ಏನಾದ್ರು ಒಂದು ಕಾರಣದಕ್ಕೆ ಅನುಕೂಲ ಆಯಿತು. ಸರ್, ಮುಖ್ಯವಾಗಿ ನೀವು ಹೇಳಿದ್ದು ಏಕಬೆಳೆ ಪದ್ಧತಿನಲ್ಲಿ ಇತ್ತು. ಒಂದು ಭಾಗದಲ್ಲಿ ಅಡಿಕೆ ಏಕಬೆಳೆ, ಇನ್ನೊಂದು ಭಾಗದಲ್ಲಿ ತೆಂಗು ಏಕಬೆಳೆ. ನೀವು ಇಲ್ಲಿಗೆ ಬಂದ ನಂತರ ಅದಕ್ಕೆ ಬಹುಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿಲೇಯರ್ ಮಲ್ಟಿ ಕ್ರಾಪಿಂಗ್ ಅಂತೀವಲ್ಲ, ಅದನ್ನ ಜೋಡಣೆ ಮಾಡ್ಕೊಂಡು ಬಂದಿದ್ದೀರಾ. ಈಗ ಸಾಕಷ್ಟು ಬಹುಬೆಳೆಗಳು ಇಲ್ಲಿವೆ, ಅದನ್ನ ನಾವು ಪರಿಚಯ ಮಾಡ್ಕೊತಾ ಹೋಗೋಣ. ನೀವು ಮೂಲತಃವಾಗಿ ಮೊದಲು ಬದಲಾವಣೆ ಮಾಡ್ಕೊಂಡಿದ್ದು ನೀರಾವರಿ ವ್ಯವಸ್ಥೆ. ಡ್ರಿಪ್ ಇರಿಗೇಷನ್ ಇಂದ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಮೂವ್ ಮಾಡಿದ್ರಿ. ಮತ್ತು ಈ ಥರ ಸಪೋರ್ಟಿಂಗ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಒಳಸುರಿಗಳನ್ನು ಮಾಡಲಿಕ್ಕೆ ಮಾಡಬೇಕು. ಈಗ ಸಾವಯವ ಕೃಷಿನೇ ಮಾಡಬೇಕು ಅಂತ ಹೇಳಿ ಹೇಗೆ ಅನ್ನಿಸ್ತು, ಅಥವಾ ಹೇಗೆ ಕಾರಣಗಳೇನು ಸರ್? ಸಾವಯವನೇ ಮಾಡಬೇಕು ಅನ್ನೋ ಪ್ರೇರಣೆ ಏನು? ಸಾವಯವ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಇತ್ತೀಚೆಗೆ ಎಲ್ಲರೂ ನಾವು ಗಮನಿಸಿದ್ದೇನು ಅಂತ ಅಂದರೆ, ನಾವು ಏನೇನು ಬೆಳೆ ಆಹಾರಗಳೆಲ್ಲ ತಿಂತಾಯಿದ್ದೀವಿ ಅದೆಲ್ಲ ವಿಷಪೂರಿತವಾಗಿ ಇದೆ. ಅದರಿಂದ ಕಾರ್ಸೋಜನಿಕ್ ಎಫೆಕ್ಟ್ ಎಲ್ಲ ಆಗಿ ಕ್ಯಾನ್ಸರ್ಗಳು, ಅವು ಅಂಥವು ಮಾರಕವಾದಂಥ ಕಾಯಿಲೆಗಳಿಗೆ ಜನಗಳು ತುತ್ತಾಗ್ತಾ ಇದ್ದಾರೆ. ಹೌದು. ಅಂಥದ್ದು ನಮ್ಮ ಶ್ರೀಮತಿಯವರು ಕೂಡ ಒಂದು ಅದೇ ಕಾಯಿಲೆಗೆ ತುತ್ತಾಗಿ ಕ್ಯಾನ್ಸರ್, ಅವ್ರಿಗೆ ಕೊಲೋನ್ ಕ್ಯಾನ್ಸರ್ ಆಯಿತು. ಆಮೇಲೆ ಐ ಸ್ಟಾರ್ಟೆಡ್ ಲರ್ನಿಂಗ್, ಸರ್ಚ್ ಮಾಡಿ ಯಾತಕ್ಕೆ ಏನು ಕಾರಣ ಅಂತೇಳಿ. ಹೌದು. ಆವಾಗ ನನಗನ್ನಿಸ್ತು, ಇಲ್ಲ ಅಗ್ರಿಕಲ್ಚರಲ್ಲಿ ನಾವು ಒಳಸುರಿಗಳನ್ನ ಯೂಸ್ ಮಾಡ್ತಾ ಇರೋದ್ರಲ್ಲೆಲ್ಲ ಕಾರಣ ಇದು. ಕೆಮಿಕಲ್ಸ್ ಯೂಸ್ ಮಾಡಿ ಒಂದು ಮನುಷ್ಯನ ಆರೋಗ್ಯ ಕೆಡುತ್ತೆ, ಎರಡನೇದು ಭೂಮಿ ಹಾಳಾಗುತ್ತೆ. ಹೌದು. ನಾವು ಮುಂದಿನ ಜನ್ರೇಷನ್ಗೆ ಏನಾದರೂ ಒಂದು ಭೂಮಿ ಬಿಟ್ಟು ಹೋಗ್ಬೇಕಲ್ಲ, ಒಳ್ಳೆ ಭೂಮಿ ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ ಯೋಚನೆ ಮಾಡಿ ನಾನು ಮಾಡಿದ್ದು ಫ್ಯಾಕ್ಟ್ರಿನ ಮಕ್ಕಳಿಗೆ ವಹಿಸ್ಕೊಟ್ಟು ಇಲ್ಲಿ ಪೂರ್ತಿ
ಸಂಪೂರ್ಣವಾಗಿ ಇದಕ್ಕೆ ಸಾವಯವ ಕೃಷಿನಲ್ಲೇ ಪ್ರಾರಂಭ ಮಾಡಿದ್ರಿ. ಸರ್, ತಾವು ಬರೋಕ್ ಮುಂಚೆ ಈ ಅಡಿಕೆ ಮತ್ತು ತೆಂಗು ಏಕಬೆಳೆ ಪದ್ಧತಿ ತೋಟ ನಿರ್ವಹಣೆ ಮುಂಚಿನ ಮಾಲೀಕರು ಅವ್ರು ಯಾವ ರೀತಿ ಮಾಡ್ತಿದ್ರಂತೆ ಸರ್? ಅವರು ನನಗೆ ಹೇಳಿದ್ದು ಜೀವಾಮೃತ ಹಾಕ್ತೀನಿ, ಸ್ವಲ್ಪ ಮಟ್ಟಿಗೆ ಕೆಮಿಕಲ್ಸು ಹಾಕ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬಂದು ತೋಟ ನೋಡ್ಲಿಕ್ಕೆ ಬಂದಿದ್ದ ದಿವಸ ಅವರು ಜೀವಾಮೃತ ಹಾಕಿಸ್ತಾ ಇದ್ರು. ಸರಿ ಸರಿ. ಸೊ ಅದು ನನಗೆ ಒಂದು ಮನಸ್ಸಿಗೆ ಹಿಡಿಸ್ತು. ಹೌದು, ಪ್ರಭಾವ ಬೀರ್ತು. ಹೌದು. ಸೊ ಹಾಗಾಗಿ ಅದನ್ನ ಇದ್ರ ಕಡೆ ಗಮನ ಬಂತು. ಓಕೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು. ನಾನು ಏಜ್ ಕನ್ಸಿಡರ್ ಮಾಡಿದ್ರೆ ಬಯಲು ಜಾಗ ತಗೊಂಡು ಅದನ್ನ ಡೆವಲಪ್ ಮಾಡೋದಕ್ಕಿಂತ ಕಷ್ಟ ಆಗುತ್ತೆ. ಸೊ ಇದು ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತೆ ಇದು ಬೆಂಗಳೂರು ಹತ್ತಲ್ಲ ಸರ್? ನಿಮ್ಮ ಬೆಂಗಳೂರು ಮನೆಗೆ ಎಷ್ಟು ಕಿಲೋಮೀಟರ್ ಸರ್? ನನ್ನ ಬೆಂಗಳೂರು ಮನೆಗೆ ಆ ಮನೆಯಿಂದ ಈ ಮನೆಗೆ, ಈ ತೋಟಕ್ಕೆ 130 ಕಿಲೋಮೀಟರ್ ಆಗುತ್ತೆ. ಅದೇ ಹಾಗಾಗಿ ತೀರ ದೂರನೂ ಏನಲ್ಲ, ತುಂಬಾ ದೂರನೂ ಏನಲ್ಲ, ಬರ್ಬೋದು, ನೋಡ್ಕೋಬಹುದು. ಹೌದು. ಹಾಗಾಗಿ ಈಗ ನೀವು ಈ ಕೃಷಿ ಪ್ರಾರಂಭ ಮಾಡಿದ ಮೇಲೆ 2021 ಅಂತ ಹೇಳಿದ್ರಿ, ಈಗಾಗಲೇ 5ನೇ ವರ್ಷ. ಸೊ ನೀವು ಸಾಕಷ್ಟು ಸಮಯ ಈ ಕೃಷಿ ಭೂಮಿಯಲ್ಲೇ ಕಳೀತೀರಾ ಅಥವಾ ಬೆಂಗಳೂರು ಜವಾಬ್ದಾರಿನೂ ಇದೆಯಾ? ಇಲ್ಲ, ಬೆಂಗಳೂರು ಜವಾಬ್ದಾರಿ ನನ್ನ ಮಕ್ಕಳಿಗೆ ಸಂಪೂರ್ಣವಾಗಿ ವಹಿಸ್ಕೊಟ್ಟಿದ್ದೀನಿ. ಸರಿ. ಸೊ ಹಾಗಾಗಿ ನಾನು ಅವಶ್ಯಕತೆ ಇದ್ದಾಗ ಮಾತ್ರ ಹೋಗಿ ಬೆಂಗಳೂರಿಗೆ ಹೋಗೋದು. ಅದರ್ವೈಸ್ ನೀವು ವಾಸ ಎಲ್ಲ ಇಲ್ಲೇನೆ? ಇಲ್ಲೇ ಸಂಪೂರ್ಣ ಸಮಯ ಇಲ್ಲೇ ತೊಡಗಿಸ್ತಾ ಇದ್ದೀರಾ? ಹೌದು. ಹೇಗನ್ಸುತ್ತೆ 5 ವರ್ಷದ ಪ್ರಯಾಣ? ಸಂತೃಪ್ತಿ ಕೊಟ್ಟಿದ್ಯಾ ಕೃಷಿ ಜೀವನ? ಖಂಡಿತ ಸಂತೃಪ್ತಿ ಕೊಟ್ಟಿದೆ. ಆವಾಗ ಇದ್ದಿದ್ದು ತೋಟಕ್ಕೂ ಇವಾಗ ಇದ್ದಿದ್ದ ತೋಟಕ್ಕೂ ಬದಲಾವಣೆಗಳು ಸಾಕಷ್ಟು ಆಗಿದೆ. ಹೌದು. ಸೊ ಅದನ್ನ ನೀವು ಗಮನಿಸ್ತೀರಿ. ಹೌದು. ಸೊ ಹಾಗಾಗಿ ನನಗೆ ಸಂಪೂರ್ಣ ಅಂದ್ರೆ ನಿಮ್ಮ ನಿರ್ಧಾರ ಕೃಷಿಗೆ ಬರಬೇಕು ಮತ್ತು ಸಾವಯವ ಕೃಷಿಯನ್ನೇ ಮಾಡಬೇಕು, ಈ ಎರಡು ನಿರ್ಧಾರ ನಿಮಗೆ ಸಂತೃಪ್ತಿಯನ್ನು ಕೊಡ್ತಾ ಇದೆ. ಬಹಳ ಸಂತೋಷ. ಸೊ ಈಗ 5 ವರ್ಷಗಳಲ್ಲಿ ನೀವು ಸಾಕಷ್ಟು ಸವಾಲುಗಳನ್ನು ಈ ಜಾಗದಲ್ಲಿ ಎದುರಿಸಿದ್ದೀರಾ ಅಂತ ಅನ್ಕೊಂತೀವಿ. ನಾವು ರೈತರಾಗಿ ನಮಗೆ ಮೊದಲನೇ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಮೂಲವಾಗಿ ನಾವು ಸಮಸ್ಯೆಗಳನ್ನು ನೋಡೋದು ಒಂದು ನೀರಾವರಿ ಮತ್ತು ವಿದ್ಯುತ್. ಅದ್ರ ಬಗ್ಗೆ ನೀವು 21ನೇ ವಯಸ್ಸಲ್ಲಿ ಬಂದಾಗ ಇಲ್ಲಿ ನೀರಾವರಿ ವ್ಯವಸ್ಥೆಗಳು ಯಾವ ರೀತಿ ಇತ್ತು, ನೀರಾವರಿ ಮತ್ತೆ ಏನ್ ಬದಲಾವಣೆಗಳಾಯ್ತು, ಹಾಗೆ ವಿದ್ಯುತ್ ಹೇಗೆ ಬದಲಾವಣೆ ಆಯ್ತು? ನೀರಾವರಿ ಇಲ್ಲಿ ಇಷ್ಟು 18 ಎಕರೆಗೂ ಸೇರಿ 3 ಬೋರ್ ಇತ್ತು. ಸೊ ನಾನು 3 ಬೋರ್ ತೆಗೆಸಿ ಅದಕ್ಕೊಂದು ಸೋಲಾರ್ ಇದನ್ನ ಅಳವಡಿಸಿ, ಪ್ಯಾನಲ್ಸ್ ಅಳವಡಿಸಿ, ಆಮೇಲೆ ಒಂದು ಕೃಷಿ ಹೊಂಡ ಮಾಡಿ, ಆ ಕೃಷಿ ಹೊಂಡನ ಅಗೇನ್ ಸೋಲಾರ್ ಪ್ಯಾನಲ್ ಹಾಕಿ ಇಡೀ ತೋಟಕ್ಕೆಲ್ಲ ನೀರನ್ನು ಸರಬರಾಜು ಅಲ್ಲಿಂದನೇ ಮಾಡಬೇಕು ಅನ್ನೋ ಆ ರೀತಿ ಮಾಡಿದ್ದೀವಿ. ಅಂದ್ರೆ ನೀವು ಬಂದಾಗ ಪ್ರಥಮ ದಿನಗಳಲ್ಲಿ ಬೋರು ಕೊಳವೆ ಬಾವಿಯಿಂದ ನೇರವಾಗಿ ಗಿಡಕ್ಕೆ ಹೋಗ್ತಾ ಇತ್ತು. ಕರೆಕ್ಟ್, ಡ್ರಿಪ್ಪಲ್ಲಿ ಹೋಗ್ತಾ ಇತ್ತು. ನೀವು ಅದನ್ನ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಸೆಂಟ್ರಲೈಸ್ಡ್ ಕೇಂದ್ರೀಕೃತವಾಗಿ ಒಂದು ಜಲಾಗಾರ ನಿರ್ಮಾಣ ಮಾಡಿ ಅದರಿಂದ ನೀವು ಗಿಡಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಬದಲಾಯಿಸ್ಕೊಂಡು ಫಸ್ಟ್ ಮಾಡಿ ಅದು ಡ್ರಿಪ್ ಇರಿಗೇಷನ್ ಅಲ್ಲಿ ಇತ್ತು. ಅದು ಸಿಂಗಲ್ ಲೈನ್ ಇತ್ತು, ಹಳೆ ಇವರು ತೋಟದವ್ರು ಮಾಡಿದ್ದು. ಡಬಲ್ ಲೈನ್ ಮಾಡಿದ್ವಿ, ಆದ್ರೂ ನಂಗೆ ಸಮಾಧಾನ ಆಗ್ಲಿಲ್ಲ. ಅದನ್ನ ಮೇಂಟೆನೆನ್ಸ್ ವಾಸ್ ಎ ಬಿಗ್ ಚಾಲೆಂಜ್. ಡಬಲ್ ಲೈನ್ ಅಂದ್ರೆ 2 ಲ್ಯಾಟ್ರಲ್ ಹಾಕೋದು. 2 ಲ್ಯಾಟ್ರಲ್ ಅಂದ್ರೆ ಒಂದು ಗಿಡದ ಆ ಕಡೆ ಒಂದು ಈ ಕಡೆ ಒಂದು. ಕರೆಕ್ಟ್, ಅರ್ಥ ಆಯ್ತು. ಆ ಥರ ಮಾಡಿದ್ವಿ. ನಂತರ ಆದ್ರೂ ನಿಮ್ಗೆ ತೇವಾಂಶದ ಬಗ್ಗೆ ಖಾತ್ರಿ ಆಗ್ಲಿಲ್ಲ, ಮೇಂಟೆನೆನ್ಸ್ ಖಾತ್ರಿ ಆಗ್ಲಿಲ್ಲ. ಕೆಲವು ಕಡೆ ಲೀಕೇಜ್ ಜಾಸ್ತಿ ಆಗ್ತಿತ್ತು, ಕೆಲವು ಕಡೆ ನೀರು ಹೋಗ್ತಾ ಇರ್ಲಿಲ್ಲ. ಸೊ ಅದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ಇಷ್ಟು 18 ಎಕರೆ ಚಿಲ್ಲರೆನಲ್ಲಿ ಆಗಲ್ಲ, ಅದು ವರ್ಕರ್ಸ್ ಕಷ್ಟ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಕೊನೆಗೆ ನಾನು ಐ ಚೇಂಜ್ ದಿಸ್ ಇಂಟು ರಿಂಕ್ಲರ್ಸ್. ರಿಂಕ್ಲರ್ಸಿಗೆ ಚೇಂಜ್ ಮಾಡಿದ ನಂತರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಸೊ ಹಾಗಾಗಿ ಇಡೀ ತೋಟ ಎಲ್ಲ ತನವಿರುತ್ತೆ, ಜೊತೆಗೆ ಒಳ್ಳೆ ಮಲ್ಚಿಂಗ್ ಬರುತ್ತೆ. ಸೊ ಯಾವಾಗ ಬೇಕೋ ಆವಾಗ ಮಲ್ಚಿಂಗನ್ನು ನಾವು ತೆಗಿತೀವಿ. ಅಂದರೆ ಇಲ್ಲಿ ನೀವು ನಿಮ್ಮ ಅನುಭವದಲ್ಲಿ ನೀವು ಕಂಡುಹಿಡ್ಕೊಂಡಿದ್ದು ಮತ್ತು ನಿಮ್ಮ ಇದು ನಿರ್ಧಾರ ಸಹ ನೀವೇನು ಹೇಳ್ತೀರ, ಕೃಷಿಕರಿಗೆ ನೀವು ಸಲಹೆಯನ್ನು ಕೊಡಬೇಕಂದ್ರೆ ಕೊಳವೆ ಬಾವಿಯಿಂದ ನೇರವಾಗಿ ಗಿಡಗಳಿಗೆ ನೀರು ಪೂರೈಕೆ ಮಾಡೋ ನೀರಾವರಿ ವ್ಯವಸ್ಥೆ ಬದಲು ಒಂದು ಸಣ್ಣ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ನಮ್ಮಲ್ಲಿ ಇರಬಹುದಾದಂಥ ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡಿ ಅಲ್ಲಿಂದ ನಾವು ತುಂತುರು ನೀರಾವರಿ ಅಥವಾ ವಿಂಕ್ಲರ್ ಇರಿಗೇಷನ್ ಮುಖಾಂತರ ಕೊಡೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಮತ್ತೆ ಇದರಲ್ಲಿ ಏನೇನು ಚಾಲೆಂಜಸ್ ಇರುತ್ತೆ ಅಂದ್ರೆ, ಈಗ ನೋಡಿ ಎಲೆಕ್ಟ್ರಿಸಿಟಿ ಬೋರ್ಡ್ನವರು ಪವರ್ ಸಪ್ಲೈ ಕೊಟ್ಟಿರ್ತಾರೆ. ನಾನು ಇಲ್ಲಿ ಬೋರ್ ಆನ್ ಮಾಡಿ ನಾನಲ್ಲಿ ನೀರು ಹೋಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಬಂದು ಏನೋ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಆ ಕೂಡಲೇ ಕರೆಂಟ್ ಹೋಗಿರುತ್ತೆ, ಗೊತ್ತಿರಲ್ಲ ಯಾವ ಬ್ಲಾಕಿಗೆ ಎಷ್ಟು ಗಂಟೆ ನೀರು ಹೋಯ್ತಾ ಹೋಗ್ಲಿಲ್ವಾ ಯಾವುದೇ ಒಂದು ಖಾತ್ರಿ ಇರೋದಿಲ್ಲ. ಈಗ ಈ ಥರ ಸೆಂಟ್ರಲೈಸ್ಡ್ ಸಿಸ್ಟಮ್ ಮಾಡಿಕೊಂಡು ಆ ಸೆಂಟ್ರಲೈಸ್ಡ್ ಸಿಸ್ಟಮಿಂದ ನಾವು ಕೊಟ್ಟಾಗ ನಾವು ಸೋಲಾರ್ ಸಿಸ್ಟಮಿಂದ ಕೊಟ್ಟೋದ್ರಿಂದ ನಮಗೆ ಖಾತ್ರಿ ಇದೆ ಇಷ್ಟು ಗಂಟೆ ಈ ಬ್ಲಾಕಿಗೆ ನೀರು ಹೋಗುತ್ತೆ. ಹಾಗೆ
ಅಂದರೆ ಕೃಷಿ ಹೊಂಡ ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಣೆ ಮಾಡಿ ಹ್ಮ್. ಅದಕ್ಕೆ ಸೌರ ವಿದ್ಯುತ್ ಘಟಕನ ಹಾಕ್ಕೊಂಡ್ರೆ ಹ್ಮ್. ಸೊ ನಾವು ಹಗಲು ಸಮಯದಲ್ಲೇ ಅಂದರೆ ನಾವಿದ್ದಾಗ ಅಥವಾ ನಮ್ಮ ಕೃಷಿ ಕಾರ್ಮಿಕರು ನಮ್ಮ ಜೊತೆ ಇದ್ದಾಗ ಹಾ. ಈ ನೀರಾವರಿ ವ್ಯವಸ್ಥೆಯನ್ನು ಮಾನಿಟರ್ ಮಾಡಲಿಕ್ಕೆ ಮಾಡಲಿಕ್ಕೆ ನಂತರ ಈ ತೋಟದೊಳಗಡೆ ಸಂಜೆ ಹೊತ್ತಿನಲ್ಲಿ ಓಡಾಡಲಿಕ್ಕೆ ಎಲ್ಲ ಅದು ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಹೌದು ತೊಂದರೆಗಳಿರುತ್ತೆ, ಚಾಲೆಂಜಸ್ ಇರುತ್ತೆ. ಹೌದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ನೀರಾವರಿ ವ್ಯವಸ್ಥೆಯಲ್ಲಿ ಇದಿಷ್ಟು ಬದಲಾವಣೆಗಳು ಹೌದು, ನೀವು ಪ್ರಾರಂಭದಲ್ಲೇ ಗುರುತಿಸಿ ಪ್ರಾರಂಭ ಮಾಡಿಬಿಟ್ರಿ. ಮಾಡಿದ್ವಿ. ಅದು ಮಾಡಿದ್ರಿಂದ ನಿಮ್ಗೆ ಇವಾಗ ಸಾಕಷ್ಟು ಅದರದ್ದು ಬೆನಿಫಿಟ್ಸ್ ಬಂದಿದೆ. ಹೌದು. ಅಂದರೆ ಈಗ ನೀವೇನು ಹೇಳ್ತೀರ ಅಂದರೆ ಯಾವುದೇ ಕೃಷಿಕರಿಗೆ ಹ್ಮ್. ನಿರ್ದಿಷ್ಟ ಕೃಷಿ ಭೂಮಿ ಇದ್ದರೆ ಈಗ 1 ಎಕರೆ 2 ಎಕರೆ ಇರೋ ರೈತರ ನೀರಾವರಿ ವ್ಯವಸ್ಥೆನೇ ಬೇರೆ. ಹ್ಮ್. ನಾವು ಮಧ್ಯಮ ಹಂತದಲ್ಲಿ ಹ್ಮ್. ಕೃಷಿ ಭೂಮಿ ಇಟ್ಕೊಂಡಿರೋರು, ಹ್ಮ್. ಒಂದಕ್ಕಿಂತ ಹೆಚ್ಚು ಕೊಳವೆಬಾವಿಗಳನ್ನು ಇಟ್ಕೊಂಡಿರೋರು ಹ್ಮ್. ಈ ಕೃಷಿ ಹೊಂಡ ಮತ್ತು ಸೌರ ವಿದ್ಯುತ್ತು ಹ್ಮ್. ಮತ್ತು ಹಗಲು ಹೊತ್ತು ನೀರಿನ ವಿತರಣೆ ಮಾಡೋದು ಸ್ಪ್ರಿಂಕ್ಲರ್ ಮುಖಾಂತರ ಒಂದು ಸೂಕ್ತವಾದ ವ್ಯವಸ್ಥೆ ನಿಮ್ಗೆ ಅದು ಪ್ರೂವ್ ಆಗಿದೆ ಇಲ್ಲಿ. ನನಗೆ ಪ್ರೂವ್ ಆಗಿದೆ. ಹಾಗಾಗಿ ನೀವು ಖಂಡಿತ ನೀವು ಅದನ್ನ ರೆಕಮೆಂಡ್ ಮಾಡ್ತೀರಾ ನಮ್ಮ ಕೃಷಿ? ಖಂಡಿತ ಬೇರೆ ರೈತರುಗಳಿಗೆ ಹೌದು ಅದನ್ನ ಮಾಡ್ತೀನಿ. ಹೌದು. ಸಾಕಷ್ಟು ಜನ ರೈತರುಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ ಹಾಂ ದೇ ಆರ್ ಒಂದಿಬ್ರು ಅದನ್ನ ಕನ್ವರ್ಟು ಮಾಡ್ತಾ ಇದ್ದಾರೆ. ಸೊ ಇದು ನೀರಾವರಿ ವ್ಯವಸ್ಥೆ ಬಗ್ಗೆ ಆಯಿತು ಚಂದ್ರಶೇಖರ ಸರ್. ಹ್ಮ್. ನೆಕ್ಸ್ಟ್ ನಾವು ಗಮನಿಸೋದು ಭೂಮಿ ಸಿದ್ಧತೆ ಅಥವಾ ಭೂಮಿಯ ಲ್ಯಾಂಡ್ಸ್ಕೇಪಿಂಗ್ ಅಂತೀವಲ್ಲ. ಹ್ಮ್. ಈಗ ಆಲ್ರೆಡಿ ಇದು ಕೃಷಿ ಭೂಮಿ, ತೆಂಗು ಮತ್ತು ಅಡಿಕೆ ಇದ್ದಿದ್ದ ತೋಟ ಅಂತಲೇ ಹೇಳಿದ್ರಿ. ಹ್ಮ್. ಇದರಲ್ಲಿ ನೀವೇನಾದರೂ ಈ ಲ್ಯಾಂಡ್ಸ್ಕೇಪಿಂಗ್ ವಿಷಯದಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಅಥವಾ ಇದು ಫಾರ್ಮ್ಯಾಟ್ ಆಗಿತ್ತಾ? ಇಲ್ಲ, ಫಾರ್ಮೆಟ್ ಅಲ್ಲಿ ಇತ್ತು. ಹಾಂ ಹಾಂ ಅದರಿಂದ ಅದಕ್ಕೆ ನಾನು ಯಾವುದೇ ರೀತಿಯ ಈ ಬದುಗಳ ನಿರ್ಮಾಣ ಅದು ಇದು ಏನು ಇದೊಂದು ರಸ್ತೆ ನಾನು ಮಾಡ್ಕೊಂಡೆ. ಹಾಂ ಹಾಂ ಕಾರಣ ಇಷ್ಟೇ, ನಾವು ನಿಂತಿರೋದು ರಸ್ತೆ ನಾನು ಮಾಡ್ಕೊಂಡಿದ್ದು. ಹಾಂ ಇದಕ್ಕೆ ಹೋಗ್ಲಿಕ್ಕೆ ಕೃಷಿ ಹೊಂಡಕ್ಕೆ ಹೋಗ್ಲಿ. ಕೃಷಿ ಹೊಂಡಕ್ಕೆ ಮತ್ತೆ ಇದಕ್ಕೆ ಸರಿ. ಸೊ ಅದು ಬಿಟ್ರೆ ಬೇರೆ ಯಾವುದೇ ಭೂವಿನ್ಯಾಸದಲ್ಲಿ ಬದಲಾವಣೆಗಳೇನು ಬೇಕಿಲ್ಲ. ಬಟ್ ಬಾರ್ಡರ್ ಲೈನಲ್ಲಿ, ಬಾರ್ಡರ್ ನನ್ನ ಕ್ಷೇತ್ರದಲ್ಲಿ ಬಾರ್ಡರ್ ಅಲ್ಲಿ ರಸ್ತೆ ಮಾಡ್ಕೊಂಡಿದ್ದೀನಿ. ಪೆರಿಫೆರಲ್ ರೋಡ್ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ಕೊಂಡಿದ್ದೀನಿ. ಅದು ಮುಂಚೆ ಇರಲಿಲ್ಲ. ಆಮೇಲೆ ಬೇಲಿ ವ್ಯವಸ್ಥೆ ಯಾವ ರೀತಿ ಇತ್ತು, ಇವಾಗ ಏನು ಬದಲಾವಣೆ ಆಗಿದೆ? ಇದು ಅವರು ಅಂತ ಒಂದು ಮುಳ್ತಂತಿ ಬೇಲಿನ ಇದ್ರೆ ಕಲ್ಲು ಕಂಬ ಮತ್ತು ಮುಳ್ತಂತಿ ಅದು ಒಂದು ಅಂತ ಒಂದು ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಅವರು. ಸೊ ನಾನೇನು ಮಾಡಿದೆ, ಇದನ್ನ ಮೆಶ್ ಹಾಕಿ ಕೆಳಗಡೆ 3 ಅಡಿ ಹೈಟ್ ಮೆಶ್ ಹಾಕಿ ಎಲ್ಲ ಹಳೆ ಕಂಬಗಳನ್ನೆಲ್ಲ ತೆಗೆದು ಹೊಸ ಕಂಬಗಳ ಹಾಕಿ ಮೆಶ್ ಹಾಕಿ ಅದ್ರ ಮೇಲ್ಗಡೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದೀನಿ. ಸೊ ದಟ್ I should avoid both 4-legged and 2-legged animals. ಅರ್ಥ ಆಯ್ತು. ಅಂದ್ರೆ ಈಗ ಸಂಪೂರ್ಣ ಈಗ 18.5 ಎಕರೆ ಕೃಷಿ ಭೂಮಿ ಏನಿದೆ, ಸಂಪೂರ್ಣ ಬೇಲಿಯನ್ನ ನೀವು ಈ ತರ ಮಾರ್ಪಾಡು ಮಾಡಿದ್ರಿ. ಮಾರ್ಪಾಡು ಮಾಡಿ ಕಂಬಗಳನ್ನ ಸರಿಯಾಗಿ ಜೋಡಿಸಿ ಅದಕ್ಕೆ ಕೆಳಭಾಗದಲ್ಲಿ ಚೈನ್ ಲಿಂಕ್ ಮೆಶ್ ಮತ್ತು ಮೇಲ್ಭಾಗದಲ್ಲಿ ಸೋಲಾರ್ ನಾವು ಅಲ್ಲಿ ಹತ್ರ ಹೋದಾಗ ಗಮನಿಸೋಣ. ಬಟ್ ಅದನ್ನು ನೀವು ಮಾಡ್ಕೊಂಡ್ರಿ. ಈ ಬೇಲಿ ಭದ್ರತೆಗಳನ್ನ ಮಾಡ್ಕೊಂಡಿದ್ದರಿಂದ ಒಂದ್ ರೀತಿ ಇವಾಗ ನಿಮ್ಗೆ ನಿಶ್ಚಿಂತೆ ಅಲ್ವಾ ಸರ್? ಖಂಡಿತವಾಗ್ಲೂ ನಿಶ್ಚಿಂತೆ. ನಾನು ಇವಾಗ ನೀವು ನೋಡ್ತಾ ಇದ್ದೀರಿ, ನೀವು ನಿಂತಿರೋ ಜಾಗದಲ್ಲಿ ಇಲ್ಲಿ ಬಾಳೆ ಎಲ್ಲ ಹಾಕಿದ್ದೆ. ಹೌದು. ಇಲ್ಲೊಂದು ಸುಮಾರು ಒಂದು 100ರಿಂದ 150 ಬಾಳೆನ ಈ ಹಂದಿಗಳು ಬಂದು ಎಲ್ಲ ಕೆದಕಿ ಎಲ್ಲ ಮಾಡಿ ಹಾಕಿದ್ದು ಇದರಲ್ಲೇ ಹೋಗ್ಬಿಡ್ತಾ ಇತ್ತು. ದೆನ್ ಓನ್ಲಿ ಐ ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ಎ ಫೆನ್ಸಿಂಗ್. ಕರೆಕ್ಟ್. ಈಗ ನಿಮ್ಗೆ ಈ ಬೇಲಿ ಆದ್ಮೇಲೆ, ಈ ಫಿಸಿಕಲ್ ಫೆನ್ಸ್ ಮೆಶ್ ಫೆನ್ಸ್ ಆದ್ಮೇಲೆ ಈ ಕಾಡು ಹಂದಿದು ಮತ್ತೆ ಮೇಕೆ ಕುರಿಗಳು ಆಮೇಲೆ ಬಿಡಾಡಿ ಹಸುಗಳು ಯಾವುದು ಬರದೇ ಇರೋ ತರ ಸಂಪೂರ್ಣ ನಿಯಂತ್ರಣ ಆಗಿದೆ. ಆದ್ರೆ ನಮ್ದು ಕಾಡಿಗೆ ಸ್ವಲ್ಪ ಹತ್ರ ಇದೆ. ಸೊ ಬೇರೆ ಕಾಡು ಪ್ರಾಣಿಗಳು ಬರ್ತವೆ ಅವಾಗ ಅವು ಜಂಪ್ ಮಾಡ್ಕೊಂಡು ಬೇಲಿನ ಜಂಪ್ ಮಾಡ್ಕೊಂಡು ಬರುವಂತ ಜಿಂಕೆಗಳು ಅವೆಲ್ಲ ಬರ್ತವೆ. ಆಮೇಲೆ ನೀವು ಇಲ್ಲಿ ವಿಂಕ್ಲರ್ ಇರಿಗೇಷನ್ ಮಾಡೋದ್ರಿಂದ ಬೇಸಿಗೆಯಿಂದಲೂ ನಿಮ್ಮ ತೋಟ ಹಸಿರಾಗಿರುತ್ತೆ. ಅವಕ್ಕೆ ಅದು ಮೇವಿನ ಆಕರ್ಷಣೆ. ಹಾಗಾಗಿ ಇದಾಗುತ್ತೆ. ಸೊ ಮಿತ್ರರೇ, ನಾವು ಇಷ್ಟು ಚಂದ್ರಶೇಖರ ಸರ್ ಹತ್ರ ನಾವು ಗಮನಿಸ್ಕೊಂಡು ಬಂದ್ವಿ. ಮೊದಲನೇದು ಅವರು ಇಲ್ಲಿಗೆ ಬಂದಿದ್ದ ಕಾರಣ ತಿಳಿಸಿದ್ರು. ನಂತರ ನಮಗೆ ಈ ಕೃಷಿ ಭೂಮಿ ಹೇಗಿತ್ತು ಮತ್ತು ಅದರಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕಾಗಿ ಬಂತು ಅದನ್ನು ಅವರು ವಿವರಿಸಿದ್ದಾರೆ. ಮುಖ್ಯವಾಗಿ ನಾವು ಇದುವರೆಗೂ ನಾವು ಗಮನಿಸಿದ್ದು ನೀರಾವರಿ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಯಿತು, ಅದರಿಂದ ಏನು ಅವ್ರಿಗೆ ಬೆನಿಫಿಟ್ ಸಿಕ್ತು ಅದನ್ನು ನಮ್ಗೆ ಹೇಳಿದ್ದಾರೆ. ಮತ್ತು ಬೇಲಿ ಭದ್ರ ಮಾಡ್ಕೊಂಡಿದ್ದು ಹೇಗೆ, ಅದರಿಂದ ಏನು ಬೆನಿಫಿಟ್ ಸಿಕ್ಕಿದೆ ಅದನ್ನು ಹೇಳಿದ್ದಾರೆ. ಈ ಹಂತದಲ್ಲಿ ನಾವು ಇಷ್ಟು ವಿಷಯ ತಗೊಂಡಿದ್ದೀವಿ. ಈ ಮುಂದಿನ ಹಂತದಲ್ಲಿ ಕೃಷಿ ಬೆಳೆ ವಿನ್ಯಾಸ ಮತ್ತು ಒಳಸೂರಿಗಳ ನಿರ್ವಹಣೆ ಇದೆರಡನ್ನು ನಾವು ಗಮನಿಸ್ತಾ ಹೋಗೋಣ. ಸೊ ಮತ್ತೆ ಅದರ ಬಗ್ಗೆ ಮಾತಾಡ್ತಾ ಬರೋಣ. ವಂದನೆಗಳು.